Hi everyone, good morning. Fact number 8. Once again, the historical evidence. ಇವತ್ತು ನಿಮ್ಮ ಜನ್ಮದಿನವನ್ನು ಜ್ಞಾಪಿಸಿಕೊಳ್ತಾ ಇದ್ದೇವೆ ಅಂದರೆ, ಅಥವಾ ಯಾವುದಾದ್ರೂ ಇನ್ಸಿಡೆಂಟ್ಸ್ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಭಾರತ ದೇಶಕ್ಕೆ 1947 ಇಂಡಿಪೆಂಡೆನ್ಸ್ ಬಂತು ಅಂತ ನಾವು ಹೇಳೋದಾದರೆ, ಅದನ್ನು ವಿ ಕನ್ಸಿಡರ್ ಇಟ್ ಆ್ಯಸ್ ಎ ಡಿ ಆ್ಯಂಡ್ ಬಿ ಸಿ. ಇವತ್ತು ಆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎನ್ನುವಂಥ ಸಂಗತಿಗಳನ್ನು ಚರಿತ್ರಾತ್ಮಕವಾಗಿ ನಿದರ್ಶನವಾಗಿ ಮಾಡಿದ್ದು ಯೇಸು ಕ್ರಿಸ್ತನ ಜನನವಾಗಿದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಡೆನೋಷಿಯಸ್ ಇಗ್ನಿಷಿಯಸ್ ಎನ್ನುವಂಥ ಒಬ್ಬ ರೋಮನ್ ಮಾಂಕ್ ಅವರು ಈ ಒಂದು ಡೇಟನ್ನು, ಬೇಸ್ ಲೈನನ್ನು ಡಿಸೈಡ್ ಮಾಡುವಾಗ 3 ಜನಗಳನ್ನು, ಪ್ರಾಮುಖ್ಯವಾದಂಥ ಪ್ರಬಲವಾದಂಥ 3 ಆ ಶಕದಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡುವಾಗ ಅಲೆಕ್ಸಾಂಡರ್ ದಿ ಗ್ರೇಟ್, ಹಿಟ್ಲರ್ ಆ್ಯಂಡ್ ಜೀಸಸ್ ಕ್ರೈಸ್ಟ್ 3 ತೆಗೆದುಕೊಂಡ್ರು. 100 ಮೆಂಬರ್ಸಲ್ಲಿ ಸಾರ್ಟ್ ಔಟ್ ಮಾಡಿದಾಗ ದೇ ಗಾಟ್ ಅರೌಂಡ್ 10 ಪೀಪಲ್. ಆ 10ನಲ್ಲಿ ಅಗೇನ್ 3 ಸಾರ್ಟ್ ಔಟ್ ಮಾಡಿದಾಗ ಈ 3 ಬಂದಾಗ, ಈ 3ರಲ್ಲಿ ಅಗೇನ್ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಂತ ನೋಡಿದಾಗ ಅವರಿಗೆ ಸಿಕ್ಕಿದ್ದು ಯೇಸು ಕ್ರಿಸ್ತನ. ಯಾಕೆಂದರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಕೈಯಲ್ಲಿ ರಕ್ತಮಯವಾಗಿ ಯುದ್ಧವನ್ನು ಗೆದ್ದನು ಅಂತ ನೋಡ್ತಾ ಇದ್ದೇವೆ. ಆಮೇಲೆ ಹಿಟ್ಲರ್ ಸಹ ಆತನ ಕೈಗಳು ರಕ್ತವಾಗಿ ಅನೇಕರನ್ನು ಹಿಂಸಿಸಿ ಗೆದ್ದನು ಅಂತ ನೋಡ್ತಾ ಇದ್ವಿ. ಆದರೆ ಯೇಸು ಪ್ರೀತಿಯಿಂದ ತನ್ನನ್ನು ಪ್ರೀತಿಸುವವರ ಮೇಲೆ ಆತನು ಪ್ರೀತಿಯನ್ನು ಇಟ್ಟು, ತನ್ನನ್ನು ದ್ವೇಷಿಸುವವರ ಮೇಲೆ ಸಹ ಪ್ರೀತಿಯನ್ನು ಇಟ್ಟು ಪ್ರಪಂಚವನ್ನು ಗೆದ್ದನು. ಹಾಗಾಗಿ ಈ ಶಕ ಪುರುಷನೆನಿಸಿಕೊಂಡನು. ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಸ್ಟೇ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು.